ಪ್ರಪಂಚದ ಜನಸಂಖ್ಯೆಯು ಪ್ರತಿ ವರ್ಷ ಸುಮಾರು 80 ಮಿಲಿಯನ್ನಷ್ಟು ಹೆಚ್ಚುವರಿಯಾಗುತ್ತಿದೆ. ಪ್ರಸ್ತುತ ಪ್ರಪಂಚದ ಸುಮಾರು 800 ಮಿಲಿಯನ್ ಜನರು ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇತ್ತೀಚೆಗೆ ಭೂಮಿಯ ಸಂಪನ್ಮೂಲಗಳ ಲಭ್ಯತೆ ಕಡಿಮೆಯಾಗುತ್ತಿದೆ. ಕುಟುಂಬಗಳು ವಿಭಾಗಗಳಾಗುತ್ತಿವೆ. ಹವಾಮಾನ ವೈಪರೀತ್ಯಗಳು ಹಾಗೂ ಸುಸ್ಥಿರ ಪೌಷ್ಟಿಕತೆಯನ್ನು ಕಾಪಾಡಲು ಪರ್ಯಾಯವಾದ ಆಹಾರ ಸಂಪನ್ಮೂಲಗಳನ್ನು ಪಡೆಯಬೇಕಾಗಿದೆ. ಈ ದಿಸೆಯಲ್ಲಿ ಅಣಬೆಯು ಉತ್ತಮ ಪೌಷ್ಟಿಕ ಆಹಾರವಾಗಿ ಕಂಡುಬಂದಿದೆ. ಭಾರತದಲ್ಲಿ ಸುಮಾರು 144 ಮಿಲಿಯನ್ ಟನ್ಗಳಷ್ಟು ಪ್ರಮಾಣದ ಕೃಷಿ ತ್ಯಾಜ್ಯಗಳು ಉತ್ಪಾದನೆಯಾಗುತ್ತಿದೆ. ಇದನ್ನು ಜಮೀನಿನಲ್ಲೇ ಸುಡುವುದು ಅಥವಾ ಮಣ್ಣಿಗೆ ಸೇರಿಸುವುದು ರೂಢಿಯಲ್ಲಿದೆ. ಆಹಾರ ಬೆಳೆಗಳಲ್ಲಿ ಖಾದ್ಯ ಪದಾರ್ಥ ಹಾಗೂ ತ್ಯಾಜ್ಯ ವಸ್ತುಗಳ ಪರಿಮಾಣ ಸುಮಾರು 1:1.8 ರಿಂದ 2ರಷ್ಟಿದೆ. ಅಂದರೆ ಪ್ರತಿ 1 ಕೆಜಿ ಧಾನ್ಯದ ಉತ್ಪಾದನೆಯಿಂದ 2 ಕೆಜಿಗಳಷ್ಟು ತ್ಯಾಜ್ಯ ವಸ್ತುಗಳು ಉತ್ಪಾದನೆಯಾಗುತ್ತಿವೆ. ಇಂತಹ ತ್ಯಾಜ್ಯ ಪದಾರ್ಥಗಳನ್ನು ಪೌಷ್ಟಿಕತೆಯುಳ್ಳ ಅಣಬೆ ಉತ್ಪಾದನೆಗೆ ಮರುಬಳಕೆ ಮಾಡಬಹುದಾಗಿದೆ. ಕೃಷಿ ತ್ಯಾಜ್ಯಗಳಾದ ಒಣಹುಲ್ಲು, ಮುಸುಕಿನ ಜೋಳ, ಕಟ್ಟಿಗೆ ಪುಡಿ, ಕಾಫಿ ಬೀಜದ ಸಿಪ್ಪೆ, ತೆಂಗಿನಕಾಯಿ ಸಿಪ್ಪೆ, ಮರದ ಎಲೆಗಳು, ರೆಂಬೆಗಳು, ಮರದ ದಿಮ್ಮಿಗಳು ಮುಂತಾದವುಗಳನ್ನು ಸುಡುವುದರಿಂದ ಅಥವಾ ಎಸೆಯುವುದರಿಂದ ಪರಿಸರ ಮಾಲಿನ್ಯ ಉಂಟು ಮಾಡುವುದು ಸಹಜ. ಇಂತಹ ತ್ಯಾಜ್ಯಗಳನ್ನು ಅಣಬೆ ಬೆಳೆಸುವ ಮಾಧ್ಯಮವಾಗಿ ಬಳಸಬಹುದು. ಅಣಬೆ ಉತ್ಪಾದನೆಯು ವಿವಿಧ ಹಂತಗಳನ್ನು ಒಳಗೊಂಡಿದೆ. ಮೊದಲನೆಯದಾಗಿ ಬೀಜೋತ್ಪಾದನೆ, ನಂತರ ತಳಿ ಆಧಾರಿತ ಬೇಸಾಯ ತಾಂತ್ರಿಕತೆ, ಆನಂತರ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ, ತದನಂತರ ಅಣಬೆ ಉತ್ಪಾದನೆಗೆ ಬಳಸಿದ ಮಾಧ್ಯಮದ ಉಪಯೋಗ. ಅಣಬೆ ಉತ್ಪಾದನೆಯ ಪ್ರಮುಖ ಭಾಗ ಅಣಬೆ ಬೀಜೋತ್ಪಾದನೆ. ಇದು ತುಂಬಾ ವೈಜ್ಞಾನಿಕ ಹಂತವಾಗಿದ್ದು ವಿವಿಧ ಉಪಕರಣಗಳನ್ನು ಒಳಗೊಂಡ ಪ್ರಯೋಗಾಲಯದ ಅವಶ್ಯಕತೆ ಇರುತ್ತದೆ. ಲ್ಯಾಮಿನಾರ್ ಫ್ಲೋ, ಬಿಒಡಿ ಇನ್ಕ್ಯುಬೇಟರ್, ಆಟೋಕ್ಲೇವ್, ರೆಫ್ರಿಜರೇಟರ್ ಇತ್ಯಾದಿ ಉಪಕರಣಗಳ ಅಗತ್ಯವಿರುತ್ತದೆ. ಸಣ್ಣ ರೈತರು ಅಣಬೆ ಬೀಜೋತ್ಪಾದನೆ ಕೈಗೊಳ್ಳಲು ಕಷ್ಟಕರವಾಗಿರುವುದರಿಂದ ಇದನ್ನು ಅನೇಕರು ಉದ್ದಿಮೆಯನ್ನಾಗಿ ಸ್ಥಾಪಿಸಿ ಬೀಜೋತ್ಪಾದನೆ ಕೈಗೊಳ್ಳಬಹುದು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಅಣಬೆ ಬೀಜೋತ್ಪಾದನೆಗೆ ಸೂಕ್ತವಾದ ಯಂತ್ರೋಪಕರಣಗಳನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದೆ. ಉತ್ತಮ ಅನುವಂಶೀಯ ಗುಣಗಳನ್ನು ಹೊಂದಿರುವ ರೋಗಮುಕ್ತ ಅತ್ಯುತ್ತಮ ಗುಣಮಟ್ಟದ ಬೀಜೋತ್ಪಾದನೆಯು 3 ಹಂತಗಳನ್ನು ಒಳಗೊಂಡಿದೆ. ಆಯ್ಕೆ ಮಾಡಿದ ತಳಿಗೆ ಸೂಕ್ತವಾದ ಶುದ್ಧ ಕಲ್ಚರ್ ಅನ್ನು ಉತ್ಪಾದಿಸುವುದು ಹಾಗೂ ಅದರ ನಿರ್ವಹಣೆ ಪ್ರಥಮ ಹಂತವಾಗಿದೆ. ಮದರ್ ಸ್ಪಾನ್ ಉತ್ಪಾದನೆ ಎರಡನೇ ಹಂತವಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಬೀಜೋತ್ಪಾದನೆ ಮಾಡಲು ಮದರ್ ಸ್ಪಾನ್ ಅನ್ನು ಬಳಸಿ ಜನರೇಷನ್ 1 ಅಂದರೆ G1 ಮತ್ತು G2 ಬಾಟಲುಗಳಲ್ಲಿ ಉತ್ಪಾದನೆ ಮಾಡಬಹುದು. ಆರ್ಥಿಕತೆ ದೃಷ್ಟಿಯಿಂದ ಇದು ತುಂಬಾ ಪ್ರಯೋಜನ. ಪ್ರತಿ ಒಂದು ಮದರ್ ಸ್ಪಾನ್ ಬಾಟಲಿಯಿಂದ 15 G1 ಮತ್ತು ಪ್ರತಿ G1 ಬಾಟಲಿಯಿಂದ 15 G2 ಬಾಟಲಿಗಳನ್ನು ಪಡೆಯಬಹುದು. ಪ್ರತಿ 250 ಗ್ರಾಂ ಮದರ್ ಸ್ಪಾನ್ನಿಂದ 56 ಕೆಜಿ G2 ಸ್ಪಾನ್ ಅನ್ನು ಪಡೆಯಬಹುದು. ಕೊನೆಯ ಹಾಗೂ ಅಂತಿಮ ಹಂತವೆಂದರೆ G2 ಸ್ಪಾನ್ನಿಂದ ಅಣಬೆ ಬೆಳವಣಿಗೆಗೆ ಬೇಕಾದ ಬೀಜೋತ್ಪಾದನೆ ಮಾಡುವುದು. ಪಾಲಿಪ್ರೊಪಿಲಿನ್ ಕವರ್ಗಳಲ್ಲಿ ಸ್ಪಾನ್ ಅನ್ನು ತುಂಬಿಸಿ ರೈತರಿಗೆ ವಿತರಣೆ ಮಾಡಬಹುದು. ಪ್ರತಿ 250 ಗ್ರಾಂ ಮದರ್ ಸ್ಪಾನ್ನಿಂದ 840 ಕೆಜಿಗಳಷ್ಟು ಅಣಬೆ ಉತ್ಪಾದನಾ ಬೀಜವನ್ನು ಪಡೆಯಬಹುದು.
ಅಣಬೆ ಬೇಸಾಯವನ್ನು ಗೃಹ ಬಳಕೆ ಅಥವಾ ವಾಣಿಜ್ಯ ದೃಷ್ಟಿಯಿಂದ ಕೈಗೊಳ್ಳಬಹುದು. ಸಾಮಾನ್ಯವಾಗಿ ಗೃಹ ಬಳಕೆಗಾಗಿ ಬೆಳೆಸಲು ಬೆಳವಣಿಗೆಗೆ ತಯಾರಾದ ಅಣಬೆ ಬ್ಯಾಗ್ಗಳನ್ನು ಖರೀದಿಸಿ ತಮ್ಮ ಮನೆಗಳ ಮೂಲೆಗಳಲ್ಲಿ ಕೊಳವೆ ಆಕಾರದ ರ್ಯಾಕ್ಗಳಲ್ಲಿ ಇಟ್ಟು ಬೆಳೆಸಬಹುದು. ನೆಲದ ಮೇಲೆ ಅಥವಾ ಮನೆಗಳ ಮಳಿಗೆಯ ಮೇಲೆ ತಾತ್ಕಾಲಿಕವಾದ ಅಥವಾ ಶಾಶ್ವತವಾದ ಕಟ್ಟಡಗಳನ್ನು ನಿರ್ಮಿಸಿಯೂ ಕೂಡ ಅಣಬೆ ಬೇಸಾಯ ಕೈಗೊಳ್ಳಬಹುದು. ಆಯಿಸ್ಟರ್ ಅಣಬೆಯನ್ನು ಅತಿ ಸುಲಭ ಬೇಸಾಯ ವಿಧಾನವನ್ನು ಅನುಸರಿಸಿ ಬೆಳೆಯಬಹುದಾಗಿದೆ ಹಾಗೂ ಭಾರತೀಯ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತಹ ಬೆಳೆಯಾಗಿದೆ. ಇದನ್ನು ಮನೆಯಂಗಳದಿಂದ ವಾಣಿಜ್ಯ ಉದ್ದಿಮೆಯವರೆಗೆ ಬೆಳೆಯಬಹುದು. ಇದು 14 ರಿಂದ 20 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯವರೆಗೆ ತಡೆದುಕೊಳ್ಳುತ್ತದೆ. ಇಳುವರಿ ಪ್ರಮಾಣವು ಅತ್ಯುತ್ತಮವಾಗಿರುತ್ತದೆ. ಈ ತಳಿಯು ಹೆಚ್ಚಿನ ಪ್ರಮಾಣದ ಬಿ ವಿಟಮಿನ್ ಹೊಂದಿರುತ್ತದೆ. ಸುಲಭವಾಗಿ ಒಣಗಿಸಿ ಪುಡಿ ಮಾಡಿಕೊಳ್ಳಲು ಆಯಿಸ್ಟರ್ ಅಣಬೆ ಉಪಯುಕ್ತವಾಗಿದೆ. ಸಾಮಾನ್ಯವಾಗಿ ಆಯಿಸ್ಟರ್ ಅಣಬೆಯನ್ನು ಸುಲಭವಾಗಿ ಲಭಿಸುವ ಹಾಗೂ ಕಡಿಮೆ ವೆಚ್ಚದ ಗೋಧಿ ಅಥವಾ ಭತ್ತದ ಹುಲ್ಲಿನಲ್ಲಿ ಬೆಳೆಯಲಾಗುತ್ತದೆ. ಬೆಳೆಯುವ ವಿವಿಧ ಹಂತಗಳೆಂದರೆ, ಮೊದಲು ಹುಲ್ಲನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸುವುದು. ಹೆಚ್ಚಿನ ಪ್ರಮಾಣದಲ್ಲಿ ಕತ್ತರಿಸಲು ಯಂತ್ರಗಳನ್ನು ಬಳಸಬಹುದು. ಕತ್ತರಿಸಿದ ಹುಲ್ಲನ್ನು ಸುಮಾರು 3 ರಿಂದ 4 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಬೇಕು. ನಂತರ ಹೆಚ್ಚುವರಿ ನೀರನ್ನು ಬಸಿದು ಹೊರತೆಗೆಯಬೇಕು. ನಂತರ ಗೋಣಿ ಚೀಲಗಳಲ್ಲಿ ತುಂಬಿಸಿ 80 ರಿಂದ 90 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಇರುವ ಬಿಸಿ ನೀರಿನಲ್ಲಿ ಸುಮಾರು 2 ಗಂಟೆಗಳ ಕಾಲ ಪ್ಯಾಶ್ಚರೀಕರಿಸಬೇಕು. ಹೀಗೆ ಪ್ಯಾಶ್ಚರೀಕರಿಸಿದ ಹುಲ್ಲನ್ನು ಜಾಲರಿಯ ಮೇಲೆ ಹರಡಿ ನೀರನ್ನು ಬಸಿದು ಬಿಸಿಲಿನಲ್ಲಿ ಆರಲು ಬಿಡಬೇಕು. ಹುಲ್ಲನ್ನು ಕೈಯಿಂದ ಹಿಡಿದಾಗ ನೀರಿನ ತೇವಾಂಶದ ಹನಿಗಳು ಅಂಗೈಯಲ್ಲಿ ಕಾಣುವಂತಿರಬೇಕು. ಹೀಗೆ ಸಿದ್ಧಪಡಿಸಿದ ಹುಲ್ಲನ್ನು 150 ಗೇಜ್ ದಪ್ಪವುಳ್ಳ ಪಾಲಿಪ್ರೊಫಿಲಿನ್ ಅಥವಾ ಪಾಲಿಥೀನ್ ಚೀಲ ಅಥವಾ ಬ್ಯಾಗ್ಗಳಿಗೆ ತುಂಬಿಸಬೇಕು. ಚೀಲದ ಅಳತೆ ಸುಮಾರು 12 x 14 ಅಥವಾ 16 x 18 ಇಂಚು ಅಳತೆಯದ್ದಾಗಿರಬೇಕು. ಪ್ರತಿ ಬ್ಯಾಗ್ನಲ್ಲಿ ಸುಮಾರು 1 ಕೆಜಿಯಷ್ಟು ಭತ್ತದ ಹುಲ್ಲು ಹಾಗೂ 50 ಗ್ರಾಂನಷ್ಟು ಅಣಬೆ ಬೀಜವನ್ನು ಪದರ ಪದರವಾಗಿ ಹಾಕಬೇಕು. ಪ್ರತಿದಿನ ಅಣಬೆ ಸಿಗುವ ಹಾಗೆ ಬ್ಯಾಚುಗಳಲ್ಲಿ ಈ ಕಾರ್ಯ ಮುಂದುವರಿಸಬೇಕು. ಬ್ಯಾಗ್ನ ಒಳಗೆ ಗಾಳಿಯಾಡಲು 1 ರಿಂದ 1.5 ಇಂಚು ಅಳತೆಯ PVC ರಿಂಗ್ ಮತ್ತು ಹತ್ತಿಯನ್ನು ಕವರಿನ ಬಾಯಿಯಲ್ಲಿಟ್ಟು ಕಟ್ಟಬೇಕು. ಹೀಗೆ ತಯಾರಾದ ಚೀಲಗಳನ್ನು ಕೊಠಡಿಗಳಲ್ಲಿ 20 ರಿಂದ 25 ದಿನಗಳ ತನಕ ಇರಿಸಬೇಕು. ಈ ಕೊಠಡಿಯಲ್ಲಿ ಗಾಳಿ ಸಂಚಾರ ಮುಕ್ತವಾಗಿರಬೇಕು. ಈ ಬೆಳವಣಿಗೆ ಹಂತದಲ್ಲಿ ಅಣಬೆಯ ಚೀಲಗಳಲ್ಲಿ ಸಂಪೂರ್ಣವಾಗಿ ಬಿಳಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯಾಗಿರುತ್ತದೆ. ಸೋಂಕು ತಗುಲಿದ ಬ್ಯಾಗ್ಗಳನ್ನು ನಿರಂತರವಾಗಿ ಪರೀಕ್ಷಿಸಿ ಅಂತಹ ಚೀಲಗಳನ್ನು ಬೇರ್ಪಡಿಸಬೇಕು. ಸಂಪೂರ್ಣವಾಗಿ ಬೆಳೆದ ಚೀಲಗಳನ್ನು ಪಾಲಿಥೀನ್ ಬ್ಯಾಗ್ಗಳಲ್ಲಿ ಗಾಳಿ ಸಂಚಾರವಾಗಲು ಬ್ಲೇಡ್ನಿಂದ ರಂಧ್ರಗಳನ್ನು ಮಾಡಬೇಕು. ಅಣಬೆ ಬೆಳವಣಿಗೆಗಾಗಿ ಕೊಯ್ಲಿನ ಕೋಣೆಗೆ ವರ್ಗಾಯಿಸಬೇಕು. ಈ ರಂಧ್ರಗಳ ಮುಖಾಂತರ ಸುಮಾರು 4 ರಿಂದ 6 ದಿನಗಳಲ್ಲಿ ಅಣಬೆ ಮೊಳಕೆಯೊಡೆದು ನಂತರ 2-3 ದಿನಗಳಲ್ಲಿ ಕಟಾವಿಗೆ ಸಿದ್ಧವಾಗುತ್ತದೆ. 1 ತಿಂಗಳಲ್ಲಿ ಸುಮಾರು 7 ರಿಂದ 10 ದಿನಗಳ ಅಂತರದಲ್ಲಿ 2 ರಿಂದ 3 ಬಾರಿ ಕಟಾವು ಮಾಡಬಹುದು. ಪ್ರತಿ ಚೀಲದಲ್ಲಿ ಅಂದರೆ 1 ಕೆಜಿ ಹುಲ್ಲಿಗೆ ಅರ್ಧ ಕೆಜಿ ಅಣಬೆ ಸಿಗುತ್ತದೆ. ಬೀಜ ಹಾಕುವ ದಿನದಿಂದ ಕಟಾವಿನವರೆಗೆ ಬೆಳೆಯ ಅವಧಿ 25 ರಿಂದ 45 ದಿನಗಳವರೆಗೆ ಇರುತ್ತದೆ. ಕಟಾವಾದ ಅಣಬೆಯನ್ನು ತಾಜಾ ಅಣಬೆಯಾಗಿ ಅಥವಾ ತುಂಡೆರೆಸಿ ಮಾರಾಟ ಮಾಡಬಹುದು.
ಸೂರ್ಯನ ಬಿಸಿಲಿನಲ್ಲಿ ಅಥವಾ ಓವೆನ್ನಲ್ಲಿ 40ರಿಂದ 45 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ 8ರಿಂದ 10 ಗಂಟೆಗಳ ಕಾಲ ಒಣಗಿಸಿ ಮಾರಾಟ ಮಾಡಬಹುದು. ಒಣಗಿದ ಅಣಬೆಯನ್ನು ಹಾಗೆಯೇ ಅಥವಾ ಪುಡಿ ಮಾಡಿಯೂ ಸಹ ಪ್ಯಾಕ್ ಮಾಡಬಹುದು. ಅಣಬೆ ಬೇಸಾಯದಲ್ಲಿ ಹೆಚ್ಚು ಗಮನಿಸಬೇಕಾದ ಅಂಶಗಳೆಂದರೆ ಸರಿಯಾದ ತೇವಾಂಶವನ್ನು ಹಾಗೂ ಉಷ್ಣಾಂಶವನ್ನು ಕಾಪಾಡಬೇಕು. ಹಳೆಯ ಪದ್ಧತಿಯಂತೆ ಬ್ಯಾಗ್ಗಳಿಗೆ ಮುಂಚೆಯೇ ಅಣಬೆಯ ಮೇಲೆ ನೇರವಾಗಿ ನೀರನ್ನು ಸಿಂಪಡಿಸಬಾರದು. ಬದಲಾಗಿ ಆರ್ದ್ರತೆಯನ್ನು ಕಾಪಾಡಲು ಗೋಣಿ ಚೀಲಗಳನ್ನು ಕಟ್ಟಿ ಅವುಗಳನ್ನು ನೀರಿನಿಂದ ನೆನೆಸಬೇಕು. ಮೌಲ್ಯವರ್ಧನೆ ಯಾವುದೇ ಉದ್ದಿಮೆಯಲ್ಲಿ ಬಹುಮುಖ್ಯವಾದ ಅಂಶ. ಅಣಬೆಯಲ್ಲಿ ವಿವಿಧ ಉತ್ಪನ್ನಗಳನ್ನು ತಯಾರಿಸಬಹುದು. ರೈತರು ಹೆಚ್ಚಿನ ಆದಾಯ ಪಡೆಯಲು ಮೌಲ್ಯವರ್ಧನೆ ತುಂಬಾ ಸಹಕಾರಿಯಾಗುತ್ತದೆ. ಹೆಚ್ಚು ಪೌಷ್ಟಿಕಾಂಶ, ಅಧಿಕ ಉದ್ಯೋಗ ಅವಕಾಶ ಒದಗಿಸುವುದರ ಜೊತೆಗೆ ಅಣಬೆಯು ಔಷಧೀಯ ಗುಣಗಳನ್ನು ಹೊಂದಿದೆ. ಕ್ಯಾನ್ಸರ್, ಲಿವರ್ ತೊಂದರೆ, ಡಯಾಬಿಟಿಸ್, ಅಸ್ತಮಾ, ಉಸಿರಾಟ ತೊಂದರೆ, ಹೆಪಟೈಟಿಸ್ ಬಿ, ಹೈಪರ್ ಟೆನ್ಷನ್ ಮತ್ತಿತರ ಕಾಯಿಲೆಗಳ ನಿರ್ವಹಣೆಗಾಗಿ ಅಣಬೆಯನ್ನು ಬಳಸಲಾಗುತ್ತಿದೆ. ಶಿಲೀಂಧ್ರ, ನಂಜರೋಗ ಹಾಗೂ ಬ್ಯಾಕ್ಟೀರಿಯಾಗಳ ವಿರುದ್ಧವೂ ಹೋರಾಡುವ ಗುಣಗಳನ್ನು ಹೊಂದಿದೆ. ಅಣಬೆ ಬೇಸಾಯವು ಹಲವು ಉದ್ದಿಮೆಗಳಿಗೆ ಅನುವು ಮಾಡಿಕೊಡುತ್ತದೆ. ಸ್ಪಾನ್ ಉತ್ಪಾದನೆ, ಬೇಸಾಯಕ್ಕೆ ಬೇಕಾದ ಪರಿಕರಗಳಾದ ಪ್ಯಾಶ್ಚರೀಕರಿಸಿದ ಹುಲ್ಲು, ಅಣಬೆಯನ್ನು ಒಣಗಿಸುವಿಕೆ, ವಿವಿಧ ಅಣಬೆ ಉತ್ಪನ್ನಗಳ ತಯಾರಿಕೆ, ಶೈತ್ಯಾಗಾರಗಳ ನಿರ್ಮಾಣ ಹೀಗೆ ಹಲವು ಉದ್ದಿಮೆಗಳನ್ನು ಶುರು ಮಾಡಬಹುದು. ನಾನು ಸದ್ಯಕ್ಕೆ IHR ಇಂದ ಸ್ಪಾನ್ ಅಂದರೆ ಸೀಡ್ಸ್ ಬೇರೆ ಕಡೆ ಬೇರೆ ಊರಿನವ್ರಿಗೆ ಕಳಿಸ್ಕೊಡ್ತೀನಿ. ಯಾಕಂದರೆ ಆ ಊರಿನವರು ಇಲ್ಲಿ ಬಂದು ತೊಗೊಳೋದಕ್ಕೆ ಸ್ವಲ್ಪ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಅದರಿಂದ ಅವ್ರ ಪರವಾಗಿ ನಾನು ಇಲ್ಲಿಂದ ಅವ್ರ ಹೆಸರಲ್ಲಿ ಕಲೆಕ್ಟ್ ಮಾಡಿ ಇಲ್ಲಿಂದ ಅವ್ರ ಊರುಗಳಿಗೆ ಬಸ್ ಇಲ್ಲ ಟ್ರಾನ್ಸ್ಪೋರ್ಟ್, ಯಾವ ಪಾರ್ಸಲ್ ಸರ್ವಿಸ್ ಯಾವ ರೀತಿ ಅವ್ರಿಗೆ ಅನುಕೂಲ ಆಗುತ್ತೋ ಆ ರೀತಿ ನಾನು ಕಳಿಸ್ಕೊಡ್ತಾಯಿದ್ದೀನಿ. ನನ್ನ ಫ್ರೀ ಟೈಮಲ್ಲಿ ನಾನು ಈ ಸೀಡ್ಸ್ ಸಪ್ಲೈ ಮಾಡ್ತೀನಿ. ಯಾಕಂದರೆ ಈ ಸೀಡ್ಸ್ ಸಪ್ಲೈ ಮಾಡೋಕ್ಕೆ ನಂಗೆ ಒಂದು 4 hours ಆಗುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 4 hours ಟೈಮಲ್ಲಿ ಇಲ್ಲಿ ಬಂದು 1 hour ಕಲೆಕ್ಟ್ ಮಾಡಿ ತಿರ್ಗಾ ಅದನ್ನು ಹೋಗಿ ಎಲ್ಲಿ ಪಾರ್ಸಲ್ ಆಫೀಸ್ಗೆ ಹಾಕಬೇಕು. ಅದರಿಂದ ನಂಗೆ ಒಂಥರ ಎಕ್ಸ್ಟ್ರಾ ಇನ್ಕಮ್ ಬರ್ತಾಯಿದೆ ಇದರಿಂದ. ಇನ್ ಕೇಸ್ ಇದರಲ್ಲಿ ಏನಾಗ್ತಿದೆ ಅಂದರೆ ಮಶ್ರೂಮ್ಸ್ ಸ್ವಲ್ಪ ಬೆಳೆಯೋರು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅವರಿಗೆ ಮಾರ್ಕೆಟಿಂಗ್ ಇರೋಲ್ಲ. ಅಂಥವ್ರಿಗೆ ನಾವೇನು ಮಾಡ್ತೀವಿ ಅಂದರೆ ಅವ್ರಿಗೆ ಸೀಡ್ಸ್ ಕೊಟ್ಟು ಅವ್ರ ಹತ್ರದಿಂದನೇ ನಾವೇ ಮಶ್ರೂಮ್ ತೊಗೊಂಡು ನಾವು ಇಲ್ಲಿ ಮಶ್ರೂಮ್ ಅವ್ರಿಗೆ ಸ್ವಲ್ಪ ಮಾರ್ಕೆಟಿಂಗಲ್ಲಿ ಹೆಲ್ಪ್ ಮಾಡ್ತೀವಿ. ಸೊ ಸದ್ಯಕ್ಕೆ ಈ ಕೆಲಸದಲ್ಲಿ ನನಗೊಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಕಮು ಬರ್ತಿದೆ. ಒಂಥರ ನನಗೂ ಒಂದು ಸಪ್ರೇಟ್ ಎಂಪ್ಲಾಯ್ಮೆಂಟು ಸಿಕ್ಕಿದೆ. ಮತ್ತು ಮಶ್ರೂಮ್ ಬೆಳೆಯೋರಿಗೆ ಒಂದು ಹೆಲ್ಪ್ ಮಾಡ್ದಂಗೂ ನನ್ನಿಂದ ಆಗ್ತದೆ. ಅಣಬೆ ಉತ್ಪಾದನೆ ಹೆಚ್ಚು ಕಾರ್ಮಿಕರನ್ನು ಅವಲಂಬಿಸಿರುತ್ತದೆ. ಹೀಗಾಗಿ ಭಾರತ ದೇಶದ ಜನಸಂಖ್ಯೆಗೆ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಅನುಕೂಲವಾಗಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶದ ಯುವಕರು, ಜಮೀನು ರಹಿತ ಕೃಷಿಕರು, ಸ್ತ್ರೀ ಶಕ್ತಿ ಸಂಘಗಳ ಸದಸ್ಯರು ಅಣಬೆ ಬೇಸಾಯವನ್ನು ಕೈಗೊಳ್ಳಬಹುದು. ಟ್ರೈನಿಂಗ್ ತೊಗೊಂಡು ಮಶ್ರೂಮ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದೀನಿ. ಪ್ರಾರಂಭದಲ್ಲಿ ನನಗೆ ಮಾರ್ಕೆಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಯಿತು. ನಾನೇ ಎಲ್ಲ ಕಡೆ ಹೋಗಿ ಮಾರ್ಕೆಟ್ ಮಾಡ್ತಾಯಿದ್ದೆ. ಇವತ್ತು ಜನ ಹುಡ್ಕೊಂಬರೋದ್ರಲ್ಲಿ ಸ್ವಲ್ಪ ಜನ ಆ್ಯಸ್ ಎ ವೆಜಿಟೇಬಲ್ ಅಂತ ಸ್ವಲ್ಪ ಜನ ಕಸ್ಟಮರ್ ಬಂದರೆ, ಸ್ವಲ್ಪ ಜನ ಪೇಷೆಂಟು ಇದನ್ನು ಔಷಧಿ ಅಂತ ತೊಗೊಳಕ್ಕೆ ಬರ್ತಾಯಿದ್ದಾರೆ. ಸೊ ಇವಾಗ ನಾನು ಮಶ್ರೂಮನ್ನು ಬೆಳೆಸ್ತೀನಿ, ಅದನ್ನು ಸೇಲ್ ಮಾಡೋದ್ರ ಜೊತೆಗೆ ಆಮೇಲೆ ಸ್ವಲ್ಪ ಹೊಸದೇನಾದರೂ ಇನೋವೇಷನ್ ಮಾಡಿಸ್ಬೇಕು ಅಂತ ಹೇಳಿ ನಾನು ಅಣಬೆಯಲ್ಲೇ ಮಾಡಿದಂಥ ಬಿರಿಯಾನಿ, ಸೂಪು, ಸ್ಯಾಂಡ್ವಿಚ್ಚು, ಬರ್ಗರು ಈ ಥರ ಎಲ್ಲ ಶುರು ಮಾಡಿದೆ. ಸೊ ಫ್ಯಾಕ್ಟ್ರಿ ಶುರು ಮಾಡಿದ್ದು ಮಶ್ರೂಮ್ ಬೆಳೆಸೋಕ್ಕೆ, ಆದರೆ ಅದ್ರ ಜೊತೆಗೆ ಇವಾಗ ಹೋಟೆಲು ಶುರುವಾಗಿದೆ. ಸೊ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಒಂದು ಸರಿ ಮಶ್ರೂಮ್ ಎಲ್ಲ ಬೆಳೆಸಾದ್ಮೇಲೆ ನಾವು ಸುಮಾರು 3 ಕ್ರಾಪನ್ನು ತೊಗೊಳ್ತೀವಿ. ಆ 3 ಕ್ರಾಪ್ ಬಂದು 20ರಿಂದ 22 ದಿನ ಆಗುತ್ತೆ. 22 ದಿನ ಆದಮೇಲೆ ಅದರಲ್ಲಿ ಅಣಬೆ ಬರೋದು ತುಂಬ ಕಡಿಮೆ ಆಗಿಬಿಡುತ್ತೆ. ಬಟ್ ಅದು ತುಂಬ ಹಸಿಯಾಗಿರುತ್ತೆ, ಆಮೇಲೆ ತುಂಬ ಪೌಷ್ಟಿಕಾಂಶ ಇರುತ್ತೆ, ಒಣಗಿರೋದಿಲ್ಲ. ಅದನ್ನು ನಾನು ಕುರಿ ಇಲ್ಲ ಹಸುಗಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ತಿನ್ನುತ್ತೆ. ಆ ಮೇವು ತಿಂದಮೇಲೆ ಕೆಲವುದು ಒಣಗಿರುತ್ತೆ, ಆವಾಗ ಆ ಕುರಿಗಳು ಅದನ್ನು ತಿನ್ನೋದಿಲ್ಲ. ಸೊ ಅಂಥದನ್ನು ವರ್ಮಿ ಕಾಂಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ನನ್ನಲ್ಲಿ ಏನೇನು ಇಲ್ಲಿ ಹೋಟೆಲಲ್ಲಿ ಏನು ವೇಸ್ಟ್ ಇರುತ್ತೆ ಅದು, ಆಮೇಲೆ ಹುಲ್ಲಿನ ವೇಸ್ಟು ಇದೆಲ್ಲ ತೊಗೊಂಡೋಗಿ ಒಂದು ಗೊಬ್ಬರದ ಗುಂಡಿ ಥರ ಮಾಡಿ ಅದರಲ್ಲಿ